ನನ್ ಕರೆ ಬಂಗಾರಿ ಇವತ್ತು ಏನು ರಾಯರು ಧ್ಯಾನ ಮಾಡ್ಕೊಂಡ್ ಕುಂತ ಬಿಟ್ಟೈತಲ್ಲ. ಏನ್ ಪಾಪ ಇವತ್ತು ರಾಘವೇಂದ್ರ ಸ್ವಾಮಿ ಹಾಡು ಹೇಳ್ಕೊಂಡ್ ಕುಂತಿದ್ಯಾ? ಅಜ್ಜಿ ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ಎಲ್ಲಾರ ಮೊಬೈಲ್ನಾಗೂ ರಾಘವೇಂದ್ರ ಸ್ವಾಮಿ ಫೋಟೋ ಹಾಡು ಹಾಕೊಂಡು ಸ್ಟೇಟಸ್ ಹಾಕ್ಯಂತಾರೆ. ಅದಕ್ಕೆ ನಾನು ಬಾಯಾಗಿ ಹೇಳ್ತಾ ಇದ್ದೀನಿ ಹಾಡ. ಓಹ್ ಹಂಗಾರೆ ಹಂಗೇನಪ್ಪ? ಏನ್ ನೋಡಜ್ಜಿ, ಅಮ್ಮಯ್ಯನ ಸ್ಕೂಲ್ ಹೋಗಕ್ಕೆ ಒತ್ತಾಕೈದು ಉಂಬಕ್ಕಿ ಕೆಂಬರಮ್ಮ ಅಂತ 3 ಸಲ ಹೇಳಿದಿ. ಇವ್ ಅಮ್ಮಯ್ಯ ಉಂಬಕ್ಕಿ ಕೆಂಬರಲ್ಲ, ಅಲ್ಲಿ ಲೇಟ್ ಆಗಿ ಹೋದ್ರೆ ಮೇಷ್ಟ್ರು ಏರಿಕ್ತಾರೆ. ಏ ಅಮ್ಮಡೆ ಸುಶೀಲಮ್ಮ, ಎಲ್ಲ ಹುಡುಗಿಗೆ ಉಂಬಕಿಕ್ಕೆ ಬಂದ್ ಕೊಡೆ. ಆಗಿಂದ ಬಡ್ಕಂತೈತ ಹುಡುಗ ಉಂಬಕಿಕ್ಕೆ ಅಂತಾನ. ಒಳಗೆ ಏನ್ ಮಾಡ್ತಿದ್ಯಾ? ಇನ್ನೋನು ಗುಣ 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 ಅಂತ ಸದುಗ್ಲು ನಿಂದು. ರಪ್ನೆದ್ದಳನ ಅಡಿಗೆ ಮಾಡಣ, ಆ ಹುಡುಗ ಸ್ಕೂಲ್ಗೆ ಹೋಗ್ತಾನೆ. ಅವಿಲ್ಲ ನಿಂತಾಗೆ 7:30 8 ಗಂಟೆ ಹಾಕೈತೆ ಎದಳೋದು. ಸುತ್ಕೊಂಡ್ ಮನಿಕೊಂಡು ತಿಕ್ ಬಿಸ್ಲತ್ಬೇಕು ಎದಳ್ಬೇಕು ಅಂದ್ರೆ. ಎಲ್ಗನ ಹೋಗ ಹುಡುಗರಿಗೆ ರಪ್ನ ಅಡಿಗೆ ಮಾಡಿಕ್ಕೆ ಅವನ್ನ ಕಳಿಸ್ಕೊಡ್ಬೇಕಮ್ಮ. ಅದನ್ನು ಬಿಟ್ಟಿಲ್ಲ ಈಗ ನೆಂಗುಸರುಗಳಿಗೆ 8 ಗಂಟೆ ಹಾಕೈತೆ ಎದಳೋದು. ಏಯ್ ತಾಮರಮ್ಮಣಿಯಿಂದ ಮುಂಜ ಯಾಕಲ್ಲ ಇವತ್ತು ಇಡಕ್ಕೆ ಹೊರಟಿದ್ಯಾ? 8:30ಗೆನ ಸ್ಕೂಲ್ ಇರೋದು 9:30 9:45 ಇಡಕ್ಕೆ ಹೋಗಿ ಏನ್ ಮಾಡ್ತೀಯ? ಅಮ್ಮ ನಿಂಗೇನು ಗೊತ್ತಾಗಲ್ಲ, ಸುಮ್ಕಿರು. ಇಲ್ಲಿಂದ ನಡ್ಕೊಂಡು ನಮ್ ಸ್ಕೂಲ್ ತಗೋಬೇಕಾದ್ರೆ ಅರ್ಧ ಗಂಟೆ ಹಾಕೈತಿ. ಅಲ್ಲಿ ಹೋಗಿ ಕಸ ಗುಡಿಸ್ಬೇಕು, ಮೇಷ್ಟ್ರು ಬರೋ ಅಷ್ಟೊತ್ತಿಗೆಲ್ಲ ನಾವು ಕುಕೊಂಡು ಓದ್ಕೊಂತಿರ್ಬೇಕು, ಗೊತ್ತಾ? ಯಾಲ ಪಂಡ್ರ ಪೊಟ್ ನನ್ನ ಮಗನೇ. ಏಯ್ ನಾನು ನಿಮ್ಮ ಅಮ್ಮ ಯಾಕಣ, ನಿನ್ನ ಆಟಗಳೇನು ಎಂಬುದು ನನಗೆ ಗೊತ್ತೈತಿ. ನಿನ್ ಸಲ್ಲಾಟ ಏನು, ಕೋತೆ ಅವತಾರ ಏನ್ ಆಡ್ತೀರಿ ಸ್ಕೂಲ್ ತಗ ಎಂಬುದು ಎಲ್ಲ ಗೊತ್ತೈತಿ. ಅಜ್ಜಿ ನೋಡಜ್ಜಿ, ಅಮ್ಮ ಇನ್ನ ಸುಮ್ನೆ ಬೈತೈತೆ. ಹಂಗಾರೆ ಸ್ಕೂಲಿಗೆ ರಪ್ನೋದ ತಪ್ಪ? ಹೇಳು ನಿನ್ ಸೊಸಿ ಬಂದ್ರೆ ಒಟ್ಟು ರಪ್ನಿಕ್ಕಂಬ ಅಂತ ಹೇಳಿ ನಿಂತ ಬೈಸಿನಲ್ಲ, ಅದಕ್ಕೆ ಅಮ್ಮಯ್ಯ ನನ್ ಮೇಲೆ ರೇಗ್ತೈತ್ ನೋಡಜ್ಜಿ. ಲೇಟ್ ಆಗೋದ್ರೆ ಮೇಷ್ಟ್ರು ಒಯ್ತಾರ ಗೊತ್ತಾ? ನೀನೇ ವಹಿಸ್ಕೊಂತೆ ಬಂದು. ಹೇಳಜ್ಜಿ ನೀನೇ ಬಂದ್ರೆ ಒಟ್ಟು ಅಮ್ಮಯ್ಯಗೆ. ಏ ಅಮ್ಮಣ್ಣೆ ಸುಶೀಲಮ್ಮ ಬಿಡೆ, ಯಾಕೆ ಅವನು ಬೈತ್ಯ? ಏನ್ ಮಾಡ್ಯವನಿ ಅವನು ಅಂತದ? ಎಲ್ಲ ಮೇಷ್ಟ್ರು ಬರೋಳವ್ರೆ ರಪ್ನ ಹೋಗ್ತಾ ಇದ್ದಾನೆ. ಉಂಬಕ್ಕಿಕ್ಕು ಆರ್ಕಂತೈತೆ ಅಗಲಗೊಳ್ದು. ಅಟೇ ನಿನಗ್ ಗೊತ್ತಿಲ್ಲ, ಸುಮ್ಕಿರು. ನಿನ್ನ ಮೊಮ್ಮಗ ಏನ್ ಸಾಮಾನ್ಯ ಅಂತ ತಿಳ್ಕೊಂಡಿದ್ದೆ? ಅಸಾಧ್ಯದ ಮಗ ಇವನು. ಈಗ 8:00ಗೆ ರಪ್ನ ಹೋಗ್ತಿರೋದು ಏನ್ ಕೇಳು? ಅಲ್ಲಿ ಓದ್ಕೊಂಬೋದು ಇಲ್ಲ, ಬರ್ಕೊಂಬೋದು ಇಲ್ಲ, ಕಸ ಹೊಡಿಯೋದು ಇಲ್ಲ, ಮೇಷ್ಟ್ರು ಬರಲ್ಲ. ಅಲ್ಲಿ ಸ್ಕೂಲ್ ಮಗಳಾಗೆ ಒಂದು ನೇರ್ಲೆ ಗಿಡ ಐತೆ. ಆ ನೇರ್ಲೆ ಗಿಡದಾಗ ನೇರ್ಲೆ ಹಣ್ಣು ಬಿಟ್ಟವೆ ದಪ್ಪಂದವು. ಅವಕ್ಕೆ ಕಲ್ಲು ಎಸಿಯೋದು, ಮರದ ಮ್ಯಾಗ ಕತ್ತೋದು, ಕಡ್ಡಿ ತಕೊಂಡು ಎಸಿಯೋದು ಇವೆಲ್ಲ ಮಾಡ್ತಾರೆ. ಅದಕ್ಕೆ ಇವ್ರು ರಪ್ನ ಹೋಗೋದು. ಮೊನ್ನೆ 2-3 ಹಿಂಗೆಗೆ ಎಲ್ಲ ನೇರ್ಲೆ ಹಣ್ಣಿನ ಕರೆ ಮಾಡ್ಕೊಂಡ್ ಬಂದೇವ್ನಿ. ಅದು ಒಗದ್ರು ಹೋಗ್ತಿಲ್ಲ, ಉಜ್ಜಿರು ಹೋಗ್ತಿಲ್ಲ. ಆ ನೇರ್ಲೆ ಗಿಡ ಹತ್ತದು, ಏನಾನ ಒಂಚೂರು ಹೆಚ್ಚು ಕಮ್ಮಿ ಕೆಳಗೆ ಬೀಳೋದು ಆದ್ರೆ ಏನ್ ಗತಿ? ಅದಕ್ಕೆ ನಾನು ಹೇಳ್ತಿರೋದು, ಈ ನನ್ನ ಮಗ ಸುಳ್ಳು ಹೇಳ್ತಾನೆ. ಯಮ್ಮನ ರಪ್ನ ಹೋಗ್ಬೇಕು, ಮೇಷ್ಟ್ರು ಬರ್ತಾರೆ ಓದ್ಕೋಬೇಕು ಅಂತ. ನನಗೆ ಗೊತ್ತಿಲ್ಲ ಅನ್ಕಡೆ ಇವನು ಆಟಗಳು. ನೋಡಿ ಅಮ್ಮ ಸುಳ್ಳು ಹೇಳದ. ಅಜಯ್ ನಾನು ಯಾವ ನೇರ್ಲೆ ಹಣ್ಣಿನ ಗಿಡಕ್ಕೂ ಹೋಗಲ್ಲ ಕಣಜ್ಜಿ. ಇವ ಅಮ್ಮ ಯಾರ ಸುಳ್ಳು ಹೇಳವ್ರಿ. ಅದು ನೇರ್ಲೆ ಹಂಗಿಗ್ ನೇರ್ಲೆ ಹಣ್ಣಿನ ಕರೆ ಆಗಿದ್ದು. ಅವತ್ ಯಾರ ಕೊಟ್ಟಿದ್ರು ಅವ್ನು ತಿನ್ಬೇಕಾದ್ರೆ ಬಿದ್ದಿದ್ದು ಹಂಗಿ ಮ್ಯಾಕೆ. ನಾನೇ ನೇರ್ಲೆ ಹಣ್ಣಿನ ಗಿಡಕ್ಕೆ ಹೋಗಲ್ಲ. ಇವ ಅಮ್ಮ ಸುಳ್ಳು ಹೇಳ್ತೈತಿ. ನಾನು ಓದ್ಕೋಬೇಕು ಬರ್ಕೋಬೇಕು, ಅದಕ್ಕೆ ರಪ್ನ ಹೋಗ್ತಿರೋದು. ಬಿಡು ಆತು, ಏನು 10 ಗಂಟೆಗೆ ಹೋಗ್ತೀನಿ. ಏನಿವ ಅಮ್ಮ ಸ್ಕೂಟರ್ ಬಂದ್ ಬಿಡ್ತೈತ್ ನೋಡು ನನ್ನ. ಅದಕ್ಕೆ ಹಿಂಗಂತೈತಿ. ಹಂಗಮ್ಮಳು ಬಂದು ತಾತನ ಎಕ್ಸೆಲ್ ತಕೊಂಡ್ಬಂದು ಸ್ಕೂಲ್ ತಗ ಬಿಟ್ಟು ಹೋಗು. ಅದು ಇಲ್ಲ, ಲೇಟ್ ಆಗಿ ಹೋದ್ರೆ ಇವ ಅಮ್ಮ ಖುಷಿ ಮೇಟ್ರದಾಗ ನಾನು ವಹಿಸ್ಕೊಂಡ್ರಿ. ಆತು ಬಿಡು, ನಾನು ಎಲ್ಗೂ ಹೋಗಲ್ಲ, ಕುಕ್ಕಂತೀನಿ ಇಲ್ಲನ. ನೀನ್ ಮೇಷದಾಗ ಬಯಸ್ಕೊಂಬದು ಕಂಡ್ರೆ ನನಗೆ ಬಹಳ ಆನಂದವಾಗ್ತೈತಿ. ಏನ್ ಮಾತಾಡ್ತೀಯಪ್ಪ, ಏನ್ ಮಾತಾಡ್ತೀಯ? ಅಲ್ಕಣಲ್ಲ ಇಲ್ಲೇ ಕುಕ್ಕರ್ಸ್ಕೊಂತೀನಿ ಅಂತೆಲ್ಲ. ನೀನು ಓದ್ದಂಗ್ ಬರಿದಂಗೆ ಮಂತಾಗಿರ್ಲಿ ಅಂತ ನಾವೇ ಇಟೆಲ್ಲ ಓಡ್ವರಿತಿರೋದು. ನಾನಾಗ್ಲಿ, ನಿಮ್ಮ ಅಜ್ಜ ಆಗ್ಲಿ, ನಿಮ್ಮ ಅಪ್ಪ ಆಗ್ಲಿ, ಎಲ್ಲರೂ ಏನ್ ಸುಮ್ನೆ ಇದ್ದೀವಿ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನಿನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ತಿರೋದು ಯಾಕೆ ಹೇಳು? ಓದ್ಲಿ, ಜನಕ್ಕೆ ಓದ್ಲಿ, ನನ್ನ ಮಗ ಚೆನ್ನಾಗಿರ್ಲಿ ಅಂತಲ್ವೇ? ಆತರ ಬುದ್ಧಿ ಹೇಳ್ಬಿಟ್ಟೆ ಈ ಮೂಗಿನ ಮೇಲೆ ಐತೆ ಸಿಟ್ಟು. ಈಗ ತಿಂದು ನಡಿ ಸ್ಕೂಲ್ ತಾಕಿ. ಅಮ್ಮಣ್ಣಿ ಸುಶೀಲಮ್ಮ, ಒಂದೇ ದಿನ ಬೈದ್ರೆ ಹುಡುಗರು
ಮಂಡ್ ಬೀಳ್ತವೆ. ದಿನ ಈಟ್ 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 ಬುದ್ಧಿ ಕಲ್ಸ್ಕೊಂಡ್ ಹೋಗ್ಬೇಕಣಮ್ಮ. ಹಿಡ್ಕೊಂಡು ಬಡಿಯೋದು ಹಿಂಗೆ ಒಂದೇ ದಿನ ಎಲ್ಲ ಕುಕ್ಕರ್ಸ್ಕೊಂಡು ಹೇಳೋದು ಬುದ್ಧಿನ ಚೆನ್ನಾಗಿರಲ್ಲ. ಈಗ ಉಂಬಕ್ಕಿಕ್ಕು ಹುಡುಗ ಉಂಡು ಸ್ಕೂಲ್ಗೆ ಹೋಗ್ಲಿ. ಯಮ್ಮ ಏನ್ ತಿಂಡಿ ಇದು? ಯಾಕಲ್ಲ ನಿನ್ ಕಣ್ಣಕ್ಕೇನು ಎಮ್ಮೆ ಕೊಟ್ಟು ಮನಿಕೊಂಡವೆ? ಯಾಕೆ ಕಣ್ಣು ಕಾಣ್ತಿಲ್ವೆ? ಉಪ್ಪಿಟ್ಟು ಕಣ ತಿನ್ನ. ಉಪ್ಪಿಟ್ಟು? ಯಮ್ಮ ಐ ಡೋಂಟ್ ವಾಂಟ್ ಉಪ್ಪಿಟ್ಟು. ಐ ಆಮ್ ಅಲರ್ಜಿಕ್ ಟು ಇಟ್. ಐ ಕಾಂಟ್ ಈಟ್ ಇಟ್. ಪ್ಲೀಸ್ ಮೇಕ್ ಸಮಥಿಂಗ್ ಎಲ್ಸ್ ಫಾರ್ ಮೀ. ವೆನ್ಎವರ್ ಐ ಈಟ್ ಉಪ್ಪಿಟ್ಟು ಐ ಆಲ್ವೇಸ್ ಫೀಲ್ ಲೈಕ್ ಡ್ರಿಂಕಿಂಗ್ ವಾಟರ್. ಸೊ ಐ ಡೋಂಟ್ ವಾಂಟ್ ಈಟ್ ಇಟ್. ಮಮ್ಮಿ ಪ್ಲೀಸ್ ನಂಗೆ ಬೇಡ ಕಣಮ್ಮ ಉಪ್ಪಿಟ್ಟು. ಉಪ್ಪಿಟ್ಟು ಇವಾಗಲ್ಲ ನನಗೆ ಎತ್ಕೊಳ್ಳೋಕೆ. ಉಪ್ಪಿಟ್ಟು ಬೇಡ ಮತ್ತಿನ್ನೇನು ತೈಲ ಏನ್ ಹೇಳ್ತಾನಪ್ಪ ನಿನ್ಗೆ? ನಿಮ್ಮ ಅಪ್ಪ ಹೇಳು, ಎರಡು ನಾಟಿ ಕೋಳಿ ಕೊಯ್ದು ಬಿರಿಯಾನಿ ಮಾಡೋಣ. ಏನ್ ಮಹಾರಾಜನ್ ಮಗ, ಇವನು ಕೇಳಿದ್ದೆಲ್ಲ ಮಾಡಿಕ್ತಾರಿ. ಗಣವಾಗೈದು ಉಪ್ಪಿಟ್ಟು ತಿನ್ನ. ಯಮ್ಮೋ ಐ ಕಾಂಟ್ ಈಟ್ ಇಟ್ ಮಮ್ಮಿ. ಐ ಡೋಂಟ್ ಲೈಕ್ ಉಪ್ಪಿಟ್ಟು. ಪ್ಲೀಸ್ ಏನನ ರಾತ್ರಿ ಸಾರಿದ್ರೆ ಅನ್ನನ ಮಾಡಿಕಮ್ಮ ಉಂತೀನಿ. ಇದು ಬೇಡ ಕಣಮ್ಮ ನನಗೆ. ಪಾಪ ಹಂಗವನ್ ಬೇಡ ಕಣಪ್ಪ. ನಿನ್ನ ಕರೆ ಬಂಗಾರಿ ಅಲ್ವಿ? ಜಾಣ ಮರಿಯಪ್ಪ ಉಣ್ಬೇಕು. ಮಟ್ಕೋಗ ಹುಡುಗರು ಸ್ಕೂಲ್ಗೋಗ ಹುಡುಗರು ಹಿಂಗೆಲ್ಲ ಆಟ ಮಾಡ್ಕೊಂಡು ಕುಕ್ಕಬಾರ್ದು. ಉಣ್ಣಪ್ಪ. ನೋಡು ನಿಮ್ಮ ಅಮ್ಮಯ್ಯ ಹುಳ್ಳಿಕಾಯಿ ಬದನೆಕಾಯಿ ಕ್ಯಾರೆಟು ಎಲ್ಲ ತರಕಾರಿ ಹಾಕಿ ಎಂತ ಚಂದಕ್ ಮಾಡ್ಯವಳು ನೋಡು. ಸಣ್ಣ ರವೆ ಹುರಿದು ತುಪ್ಪ ಗಿಪ್ಪ ಬಿಟ್ಟು ಉಪ್ಪಿಟ್ಟು ಮಾಡ್ಯವಳು ನಿನ್ಗೆ. ಉಣ್ಣಪ್ಪ, ಬಂಗಾರದಂಗೈತಿ. ಓ ಎಲ್ಲೂ ಇಲ್ಲ ಸುಮ್ಕಿರಾಗಿ. ತುಪ್ಪನೂ ಬಿಟ್ಟಿಲ್ಲ ಏನು ಇಲ್ಲ. ಓ ಇವ ಅಮ್ಮ ತುಪ್ಪ ಬಿಟ್ಟೈತೆ, ಅದ್ರ ವಾಸನೆ ಗೊತ್ತಿಲ್ಲ. ತುಪ್ಪ ಬಿಟ್ಟೈತೆ ಅಂತ ಸುಳ್ಳು ಹೇಳ್ತೈತಿ ಒಜ್ಜಿ. ಓ ನೀನು ಸೊಸೆ ಪರವಾಗಿ ಮಾತಾಡ್ಸ ಬಿಡು, ನನಗೆ ಗೊತ್ತೈತಿ. ಓ ಇನ್ನ ತಿನ್ನಂಗ್ ಹೋಗ್ತಾರೆ ಏನೋ ಒಂದಿಟ್ಟು ತಿಂದೋಗ್ಲಿ ಅಂತ ಏನನ್ನ ಸುಳ್ಳು ಹೇಳ್ತೀಯಾ? ಯಾವ ತುಪ್ಪನೂ ಬಿಟ್ಟಿಲ್ಲ ಏನು ಇಲ್ಲ. ನಂಗೆ ಉಪ್ಪಿಟ್ಟು ಬೇಡ. ಗ್ರ್ಯಾಂಡ್ ಮಾಮ್ ಐ ಡೋಂಟ್ ಲೈಕ್ ದ ಉಪ್ಪಿಟ್ಟು. ಐ ಡೋಂಟ್ ವಾಂಟ್. ಪ್ಲೀಸ್ ಅಜಯ್ ಐ ಡೋಂಟ್ ಲೈಕ್. ಡೋಂಟ್ ಫೋರ್ಸ್ ಮೀ. ಹಂಗನ್ನು ಬೇಡ್ದು ಕಣಪ್ಪ. ಹಗಲು ಮುಂದ್ ಕೂಕೊಂಡು ನಂಗೆ ಉಂಬಕ್ ಸೇರಲ್ಲ ಇದು ಚೆನ್ನಾಗಿಲ್ಲ ಅಂತಾನು ಅನ್ಬ್ಯಾಡ್ದು. ಹಣ್ ಸಿಗಲ್ವಂತಿ. ಉಣ್ಣಪ್ಪ. ಅದೇ ಬರತ್ತೆ ಇಲ್ಲಿ, ಈ ಕಡೆಗೆ ಬರತ್ತೆ ಇಲ್ಲಿ. ಅವ್ನ್ ಯಾಕ ಪೊಗರು ಜಾಸ್ತಿ ಆಗೈತಿ. ಬೈಲಿ ಈ ಕಡೆಗೆ. ಉಣ್ಣ ಉಣ್ಣ ಅಂತ ಹೇಳಿದ್ರೆ ಯಾಕೆ ಅವತಾರಗಳು ನಡ್ಕೊಂಡ್ಕೊಂಡಿದ್ದೆ? ಬಡ್ದು ಬಿಡ್ತೀನಿ ಹಿಡ್ಕೊಂಡು. ಯಾಕ ನಿಂದು ತಿಕ್ಕ ಮ್ಯಾಕೋ ಐತಿ ನಡುವೆ? ಹೋಗ್ಲಿ ಹುಡುಗ ಏನೋ ಸಲ್ಲಾಟ ಆಡ್ತಾನೆ ಅಂತಂದ್ರೆ ಈ ಉಪ್ಪಿಟ್ಟೇನ ಆಯ್ತು ನಿನಗೆ? ಮಾರಾಡ ಮಕ್ಳಿಗೆ ಯಾವ ತರ ಕೊಟ್ರು ಸಾಕಪ್ಪ. ತಿಂದೆವು, ಸ್ಕೂಲ್ಗೆ ಹೋದೆವು, ಚಂದಕ್ಕೆ ಓದೆವು ಬರ್ದೆವು ಅಂತಾನೆ. ಇನ್ನೇನು ಓದೋದು ಬರೆಯೋದು ಮಾಡ್ಬೇಡ. ರುಸಿಯಾದಿ ಮೇದ್ಕೊಂಡು ದನ ಬೂಸ ತಿಂದಂಗೆ ತಿನ್ಕೊಂಡು ಆಡ್ಬಿಡು. ಇನ್ನೇನು ಬೇಡ ನಿಂದು. ಸುಮ್ಕಿರ ಸೋಸಿಲ್ಲಮ್ಮ. ನೀನ್ ಯಾಕೆ ಉರಿಯ ಬೆಂಕಿ ತುಪ್ಪ ಸುರಿತೀಯ? ಆ ಹುಡುಗನ್ ಯಾಕೆ ಹಂಗೆ ಬೈತೀಯ? ಹೋಗು, ನಾನು ಉಣಿಸಿ ಕಳಿಸ್ತೀನಿ. ಹೋಗ ಅವ್ನು. ನಿನ್ನಿಂದನೇ ಕಾಣತ್ತೆ ಅರ್ಧ ಅವ್ನು ಕೆಟ್ಟ ಮೆಟ್ಟಿಡ್ದಿರೋದು. ನೀನ್ ಹಿಂಗ್ ಉಬ್ಸಿನ ಅವ್ರು ಬಂದ್ ತಲೆ ಮೇಲೆ ಕುಂತವಿ. ಕಣಮ್ಮ, ನನ್ನಿಂದಾನೆ ಈಗೇನು ಹೋಗು. ನನ್ನಿಂದಾನೆ ಉಬ್ಬಿರುಬ್ಲಿ ಹೋಗಮ್ಮ. ತಿಮ್ಲಿ ಹೋಗಮ್ಮನೆ ಅವನು. ಪಾಪ ನಿಮ್ಮ ಅಮ್ಮಗೊಂದ್ರೆ ಒಟ್ಟು ಬುದ್ಧಿ ಕಮ್ಮಿ ಕಣ. ತಿನ್ನಪ್ಪ, ಬಂಗಾರದಂಗೈತು ಉಪ್ಪಿಟ್ಟು. ನಿಮ್ಮ ಅಮ್ಮಯ್ಯ ಮಾಡಿ ಅವಳು ಚಂದಾಕಿ ತಿನ್ನು. ಒಂದೇಟು ತಿನ್ನು ಗೊತ್ತಾಕೈತಿ ನಿನಗೆ. ಆತ ಬಿಡು, ನಿಮ್ಗೋಸ್ಕರನಾದ್ರೂ ತಿಂತೀನಿ. ನಾನು ತಿನ್ ಸ್ಕೂಲ್ಗೆ ಹೋಗ್ತೀನಿ. ಹೋಗೋದೇನ್ ಬದುಕು ಮಾಡ್ಕೊ ಹೋಗಿ. ಮೇಡಮ್ ಅವರೇ ನೋಡ್ರಿ, ಇದು ಕೊನೆ ಸಲ ಹೇಳ್ತಾ ಇದ್ದೀನಿ, ಇದು ಚಂದಕ್ಕಿರಲ್ಲ ನಿಮ್ಗೆ. ನರಸಿಂಹಯ್ಯ ಸರ್, ವಾಟ್ಸ್ ಹ್ಯಾಪನ್? ನಾನೇನ್ ಮಾಡಿದೆ ನಿಮ್ಗೆ ತೊಂದರೆ ಕೊಡೋಂಥದ್ದ? ಪ್ಲೀಸ್ ಟೆಲ್ ಮೀ, ನಾನೇನ್ ಮಾಡಿದ್ದೆ ನಿಮ್ಗೆ? ಹಂಗಾರೆ ನೀವೇನ್ ಮಾಡಿದ್ರಿ ಎಂಬುದು ಗೊತ್ತಿಲ್ವೇ ನಿಮ್ಗೆ? ನಾನು ಇಂಗ್ಲೀಷ್ ಚೆನ್ನಾಗಿ ಪಾಠ ಮಾಡ್ತೀನಿ, ಉಳ್ದಾರಲ್ಲ ಯಾರು ಚಂದಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹುಡುಗರ್ನೆಲ್ಲ ನಿಮ್ಮ ಕಡೆಗೆ ಮಾಡ್ಕೊಂಡಿದ್ದೀರಾ. ನಾವು ಕ್ಲಾಸ್ ರೂಮ್ಗೆ ಹೋಗ್ಬಿಟ್ರೆ ಪಾಠ ಮಾಡಕ್ಕೆ ನಮ್ಮ ಹುಡುಗರು ನಮ್ಮ ಮಾತೆ ಕೇಳೋದು ಆರೇನ. ಅವು ಪಾಡ್ಗವ್ ಏನಾನ ಬರ್ಕೊಂಬೋದು ಓದ್ಕೊಂಬೋದು ಮಾಡ್ಕೊಂತಿರ್ತವೆ. ಯಾರನ್ನ ಕೇಳಿದ್ರು ಇಂಗ್ಲೀಷ್ ಟೀಚರ್ ಇಷ್ಟ ಅಂತವೆ. ಹಂಗಾರೆ ನಾವೇನು ಮಾಡಿದ್ದೀವಿ? ನೀವು ಒಬ್ಬರೇನ ಪಾಠ ಮಾಡೋದು, ನಾವೇನು ಮಾಡಿಲ್ವಾ? ನರಸಪ್ಪ ಸರ್, why you talking like this? I have never thought any bad things to the children.
I am only doing my duty. Huh? I teach English very well. That's why the children likes me. Narsappa sir, how can I tell them not to like me? One more thing, Narsappa sir. I promise you, I have never spoken badly about any other subject teachers. Please understand me, Narsappa sir. ನೋಡಿ ಮೇಡಮ್ ಅವರೇ, ನೀವು ಹಿಂಗೆಲ್ಲ ಒಯ್ಯಾರ್ದಾಗ ಮಾತಾಡೋದು ಹಂಗು ಹಿಂಗು ಮಾಡೋದು ಅವೆಲ್ಲ ನಮಗೆ ಶೋರಲ್ಲ ನಮಗೆ. ಹಾಂ, ನಿಮ್ಮ ಕೆಲಸ ಯೋಟೈತೋ ನೋಡ್ಕೊಳ್ರಿ, ನಿಮ್ಮ ಪಾಠ ನೀವು ಮಾಡ್ಕೊಳ್ರಿ. ನಮ್ಮದು ಸಮಾಜ ವಿಜ್ಞಾನ ನಲಿಕಲಿ ಎಲ್ಲ ನೋಡ್ಕೊಂಬಂದು ನಮಗೆ ಗೊತ್ತೈತಿ. ಹಾಂ Narsappa sir, what you saying is right, but what mistake did I make? I don't know. I never interfere in your matter. Why are you getting angry with me? Narsappa sir, please tell me. ನೋಡಿ ಮೇಡಮ್ ಅವರೇ, ಇಂಗ್ಲೀಷ್ ಗೊತ್ತೈತೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಹಾಂ, ನಮ್ಮನ್ನ ಅವಮಾನ ಮಾಡ್ತಾ ಇದ್ದೀರಿ. ನಿಮ್ಮ ಮುಂದೆ ನಿಲ್ಲಿಸ್ಕೊಂಡು ಇಂಗ್ಲೀಷ್ ಬರಲ್ಲ ನಮಗೆ ಅಂತಾನ. ನಾವು ಇಂಗ್ಲೀಷ್ನಾಗೆ ಓದಿದ್ರೆ ನಾವು ಇಂಗ್ಲೀಷ್ನಾಗ ಮಾತಾಡ್ತಿದ್ವಿ. ನಮ್ಮದು ಸಮಾಜ ವಿಜ್ಞಾನ, ಇಂಗ್ಲೀಷ್ ಎಲ್ಲ ನಮಗೆ ಚೆನ್ನಾಗಿ ಬರಲ್ಲ. ಹಾಂ, ಏನು ಹೇಳ್ತೀರ ಅದನ್ನು ಕನ್ನಡದಾಗ ಹೇಳ್ರಿ. ನರ್ಸಪ್ಪ ಸರ್, ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ ನೀವು? ಮಕ್ಕಳು ನಮ್ಮನ್ನ ಇಷ್ಟಪಡ್ತಾವೆ. ನಾವು ಹೇಗೆ ಪಾಠ ಮಾಡ್ತೀವಿ, ಮಕ್ಕಳ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ, ಅವ್ರ ಜೊತೆ ಹೇಗೆ ಇಂಟ್ರಾಕ್ಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮಕ್ಕಳು ಡಿಪೆಂಡ್ ಆಗಿರುತ್ತೆ. ಪ್ಲೀಸ್, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನು ಉಪಯೋಗ ಇಲ್ಲ. ನಮ್ಮನ್ನ ಕಂಡ್ರೆ ಯಾಕೆ ನಿಮ್ಗಿಷ್ಟು ಕೋಪ ನರ್ಸಪ್ಪ ಸರ್? ಮೇಡಮ್ ಅವರೇ, ಇದೇ ಕೊನೆ. ಇನ್ನೊಂದ್ತಿರಿ ಆ ಹುಡುಗರ್ನೆಲ್ಲ ಎತ್ ಕಟ್ಟೋದು, ನಮ್ಮ ಮೇಲೆ ಜಗಳಕ್ಕೆ ಬರಂಗ್ ಮಾಡೋದು ಅಲ್ಲ. ಆ ಹುಡುಗರು ಒಂದನ ಮಾತು ಕೇಳ್ತವೆ, ನಮ್ಗೆ ಯಾವ ಕೇಳಲ್ಲ. ಎಲ್ಲ ಬರೀ ಇಂಗ್ಲೀಷ್ ಟೀಚರು. ಹಂಗಾರೆ ನಾವೇನು ದನ ಮೇಸಕ್ ಬರ್ತೀವಿ ಸ್ಕೂಲ್ಗೆ? ಇದೇ ಕೊನೆ. ಹುಡುಗರು ತಗೊಂಡ್ರೆ ಒಟ್ಟು ನೀವು ನೆಟ್ಗಿರೋದು ಕಲ್ತ್ಕೊಳ್ರಿ. ನಿಮ್ಮನ್ನ ಎಷ್ಟು ಇಷ್ಟಪಡ್ತಾವ ನಮ್ಮನ್ನು ಅಷ್ಟೇ ಇಷ್ಟಪಡ್ಬೇಕು. ಹಂಗ್ ಮಾಡ್ಬೇಕು ನೀವು, ಅಷ್ಟೇನಾ? ಓಯ್ ನರ್ಸಪ್ಪ ಸರ್, ಓಯ್ ಯಾಕೆ ಈ ತರ ಕೋಪ ಮಾಡ್ಕೋತಾ ಇದ್ದೀರಾ? ನೋಡ್ರಿ ಮೇಡಮ್ ಅವರೇ, ನಾನು ಒಬ್ನೇ ಅಲ್ಲ, ಇಡೀ ಸ್ಕೂಲ್ ಮೇಸ್ಟ್ರು ಮೇಡಮ್ ಅವರೆಲ್ಲ ನಿನ್ ಮೇಲೆ ಬೇಜಾರು ಮಾಡ್ಕೊಂಡವ್ರೆ. ಎಲ್ಲ ಹುಡುಗರು ನಿಮ್ಮನ್ನೇ ಇಷ್ಟಪಡ್ತವೆ. ಅದಕ್ಕೆ ಅವ್ರಿಗೆ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತಿ. ಇದೇ ಕೊನೆ. ಇನ್ಮೇಲೆ ನೋಡ್ರಿ ಅದು ಹೆಂಗ್ ನಡ್ಕೊಂತೀರಾ ನೀವು. ನಮಸ್ಕಾರ ಸರ್. ನಮಸ್ಕಾರ. ಹೋಗ್ರ ಒಳಿಕೆ. ಪ್ರದೀಪ, ನೋಡ್ದೆಲ್ಲ ನರಸಪ್ಪ ಸರ್ನ? ಯಾಕನ ಮಕ ಎಲ್ಲನ ಊದಿಸ್ಕೊಳದ್ರು ಕಣು. ಯಾರ್ದ ಮೇಲೆ ಸರಿಯಾಗಿ ಸಿಟ್ಟಾಗಿಬಿಟ್ಟವ್ರೆ. ಅವ್ರು ಏನಾನ ಇವತ್ತು ನಮಗ್ ಪಾಠ ಮಾಡಕ್ ಬಂದ್ರೆ ನಿಜವಾಗ್ಲೂ ಏರಿಕ್ ತಕೊಳು. ಯಪ್ಪ ಬರ್ದಂಗಿರ್ಲಪ್ಪ ಇವತ್ತು ನಮ್ಮ ಕ್ಲಾಸ್ ರೂಮ್ಗೆ. ಹಂಗೆ ನೋಡುದು, ಮಕ ಎಲ್ಲ ಕೆಂಪಗ್ ಮಾಡ್ಕೊಂಡು ನಿಗಿ ಉರಿತಿತ್ತು. ಲೋ ಮಂಜ, ನೋಡಲ್ಲ ನಮ್ಮ ಪಂಕಜ ಟೀಚರು, ಇಂಗ್ಲಿಷ್ ಟೀಚರು ಇಲ್ಲೇ ನಿಂತವ್ರು. ಯಾಕೋ ಸಪ್ಪಗ್ ನಿಂತವ್ರು ಕಣು. ಲೋ, ಎಲ್ಲೋ ಸಮಾಜ ವಿಜ್ಞಾನ ಟೀಚರ್ಗೂ ನಮ್ಮ ಇಂಗ್ಲಿಷ್ ಟೀಚರ್ಗೂ ಜಗಳ ಆಗಿರ್ಬೇಕು ಕಣು. ಅದಕ್ಕೆ ಸಪ್ಪಗ್ ನಿಂತವ್ರೆ. ಬಾ ಕೇಳೋಣ. ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್ ಮಂಜು. ಟೀಚರ್, ಯಾಕೆ ಟೀಚರ್ ಅಳ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಯಾಕೆ ಟೀಚರ್ ಅಳ್ತಾ ಇದ್ದೀರಾ? ಅಳಬೇಡ್ರಿ, ಸುಮ್ಕಿರಿ ಟೀಚರ್ ನೀವು. ಏನ್ ಮಾಡ್ಲಿ ಮಂಜು, ನಾನು ನಿಮ್ ಜೊತೆ ಚೆನ್ನಾಗಿದ್ದೀನಂತೆ, ನೀವೆಲ್ಲರೂ ನನ್ನ ಇಷ್ಟಪಡ್ತೀರಂತೆ. ಸೊ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅದನ್ನ ಕಂಡ್ರೆ ಹೊಟ್ಟೆ ಉರಿ ಅನ್ಸತ್ತೆ. ನಾನು ನಿಮ್ಮ ಜೊತೆಗೆಲ್ಲ ಮಿಂಗಲ್ ಆಗಿ ನಿಮ್ಮ ಥರನೇ ಆಟ ಆಡ್ಕೊಂಡು ಪಾಠ ಮಾಡ್ತೀನಲ್ವಾ, ಅದು ಯಾರಿಗೂ ಇಷ್ಟ ಆಗ್ತಿಲ್ವಂತೆ ಮಂಜು. ವಾಟ್ ಐ ಆಮ್ ಡೂ? ಏನು ಮಾಡಲಿ? ಹಂಗಾದ್ರೆ ನಿಮ್ಮ ನಾನು ಇಷ್ಟಪಡೋದು ತಪ್ಪ? ಹೇಳು ಮಂಜು, ನಾನು ನಿಮ್ಮನ್ನು ಇಷ್ಟಪಡೋದು ತಪ್ಪ? ಟೀಚರ್, ನೀವ್ ಹಿಂಗ್ ಮಾತಾಡ್ಬೇಡಿ, ಸುಮ್ಕಿರಿ ಟೀಚರ್. ನೀವಂದ್ರೆ ನಮ್ಗೆ ಇಷ್ಟ. ನೋಡ್ರಿ, ಆ ಸಮಾಜ ವಿಜ್ಞಾನ ನರಸಪ್ಪ ಸರ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಒಳಿಕೆ ಅಂತಾನ ರೇಗ್ತಾರೆ. ನೀವ್ ಎಷ್ಟ್ ಚೆನ್ನಾಗಿ ಮಾತಾಡಿಸ್ತೀರ ನೋಡ್ರಿ ಟೀಚರ್. ಟೀಚರ್, ನೀವು ಬೇಜಾರ್ ಮಾಡ್ಕೋಬೇಡ್ರಿ, ಸುಮ್ಕಿರಿ ಟೀಚರ್. ನೋ ಮಂಜು, ನೋ, I can't work in this school anymore. The headmaster and all the teachers are angry with me. So, I am going to take a transfer to another school. I am really sorry, Manju. I can't do anything. ಲೋ ಮಂಜ, ಏನಲ್ಲ ಹೇಳ್ತಿರೋದು ಟೀಚರು? ಲೋ ಪ್ರದೀಪ,
ನಮ್ ಪಂಕಜ ಮಿಸ್ಗೆ ಎಲ್ಲಾರು ಬೈತಾ ಇದಾರಂತೆ, ಅವ್ರ ಮೇಲೆ ಸಿಟ್ಟಾಗ್ತಾ ಇದಾರಂತೆ. ಅದಕ್ಕೆ ಮೇಡಮ್ ಅವ್ರು ಹೇಳ್ತಾ ಇದಾರೆ, ನಾನು ಇಲ್ಲಿ ಕೆಲಸ ಮಾಡಕ್ ಆಗಲ್ಲ, ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತೀನಿ ಅಂತನ ಹೇಳ್ತಾ ಇದಾರ ಕಣೋ ಪಂಕಜ ಟೀಚರು. ಲೋ ಮುಂಜ ಬೇಡ ಕಣೋ, ನಮ್ಮ ಟೀಚರು ನಮಗೆ ಬೇಕು ಅಷ್ಟೇನಾ. ಇವರು ಚೆನ್ನಾಗಿ ಪಾಠ ಮಾಡ್ತಾರೆ, ನಮ್ಮ ಸ್ಕೂಲಾಗೆ ಇರ್ಬೇಕು, ನಾವು ಏನಾದ್ರೂ ಮಾಡ್ಬೇಕು ಕಣೋ, ಅದಕ್ಕೇನಾ. ಟೀಚರ್ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡಿ ಟೀಚರ್. ನೀವು ನಮ್ ಸ್ಕೂಲಾಗೆ ಇರ್ಬೇಕು. ಹಂಗಾದ್ರೆ ನಿಮ್ಗೆ ನಮ್ಮನ್ ಕಂಡ್ರೆ ಇಷ್ಟ ಇಲ್ವಾ? ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಾ? ಬೇಡ ಟೀಚರ್ ಪ್ಲೀಸ್. ನೋ ಮಂಜು, ಐ ಕಾಂಟ್ ವರ್ಕ್ ಇನ್ ದಿಸ್ ಪ್ಲೇಸ್. ಸಾರಿ, ಐ ಆಮ್ ರಿಯಲಿ ಸಾರಿ. ಲೋ ಪ್ರದೀಪ, ಏನಲ್ಲ ಟೀಚರ್ ಹಿಂಗ್ ಮಾತಾಡ್ಬಿಟ್ರು. ಯಪ್ಪ, ಏನಂತೆ ಮಂಜ, ಮೇಡಮ್ ಅವರು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರಂತೆ, ಏನಲ್ಲ ಮಾಡೋದ್ ಮತ್ತೀಗ? ಲೋ ಪ್ರದೇ, ಏನಾದ್ರೂ ಒಂದ್ ಮಾಡ್ಲೇಬೇಕು ಕಳ್ಳ. ಒಂದ್ ಕೆಲ್ಸ ಮಾಡೋಣ, ನಾಳಿಕೆ ಹುಡುಗರ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸೀದನ ಊರ್ ಮುಂದಕ್ಕೆ ಹೋಗಿ ನಾವು ಪ್ರತಿಭಟನೆ ಮಾಡೋಣ. ಎಲ್ಲರೂ ಅಂತ ಕೂಕೊಂಡು ಬೇಕೇ ಬೇಕು, ನಮಗೆ ಟೀಚರ್ ಬೇಕು ಅಂತಾನ ಪ್ರತಿಭಟನೆ ಮಾಡೋಣ ಕಣೋ. ಉಕಣಲ್ಲ ಅವಾಗ ಊರೆಲ್ಲ ಬರ್ತಾರೆ, ಯಾಕೆ ಅಂತ ಕೇಳ್ತಾರೆ. ನಾವು ಹೇಳ್ಬೋದು ಹಿಂಗೆ ನಮ್ಮ ಇಂಗ್ಲಿಷ್ ಟೀಚರು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರಂತೆ ಅಂತ ಕೇಳಿದಾಗ ಯಾಕೆ ಅಂತ ಕೇಳ್ತಾರೆ. ಅದೇ ಅವ್ರನ್ನ ಯಾವ ಟೀಚರು ಇಷ್ಟಪಡ್ತಿಲ್ವಂತೆ, ಎಲ್ಲರೂ ಅವ್ರ ಮೇಲೆ ಸಿಟ್ಟಾಗ್ತಾ ಇದಾರಂತೆ, ಅದಕ್ಕೆ ಅವ್ರಿಗೆ ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ವಂತೆ, ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳೋಣ, ಸರಿನಾ? ಹ್ಞೂ, ಈಗ ಹುಡುಗರ ತಗೆಲ್ಲ ಮೀಟಿಂಗ್ ಮಾಡೋಣ ನಡಿ, ಮೊದ್ಲು ಹೋಗೋಣ ಈಗ.